ತಗೋ, ಹೂಗಳನ್ನ ಕೈಗೆ ತಗೊಂಡು ಶಪಥ ಮಾಡು. ಕೈ ತೆಗಿ, ನನ್ನ ಪಾದಕೆಗಳನ್ನ ಮುಟ್ಬೇಡ. ನೀನ್ ಅವುಗಳನ್ನ ಮುಟ್ಟೋ ಅರ್ಹತೆನ ಕಳ್ಕೊಂಡಿದ್ಯಾ. ಬಾಬಾ ಅವ್ರು ಏನ್ ಹೇಳ್ತಿದ್ದೀರಾ? ದಿಗು ಸಕ್ಕುನ ಕರ್ಕೊಂಡ್ ಬಂದಿದ್ದಾನೆ. ಅದಕ್ಕೆ ಅವನನ್ನ ತಲೆ ಮೇಲೆ ಕೂರ್ಸ್ಕೊಂತೀಯಾ? ದಿಗಂಬರ ರಾವ್ ದೊಡ್ಡವ್ರ ಮಾತಿಗೆ ಬೆಲೆನೆ ಕೊಡಲ್ಲ, ಮೋಸ್ಗಾರ. ಮತ್ತೆ ಹೆತ್ತ ತಾಯಿಗೆ ಸುಳ್ಳು ಹೇಳಿದಾನೆ. ಇವನ್ಗೆ ಪ್ರಾಮಾಣಿಕತೆನೇ ಇಲ್ಲ. ಬಾಬಾ ಅವರೇ ಕ್ಷಮಿಸ್ಬಿಡಿ. ನೀವು ದಯವಿಟ್ಟು ಶಾಂತರಾಗಿ ಬನ್ನಿ. ಬಾಬಾ ಅವರೇ, ಆಸನದ ಮೇಲೆ ಕೂತ್ಕೊಳ್ಳಿ. ಬಾಬಾ ಅವರೇ, ಆಶೀರ್ವಾದ ಮಾಡಿ. ಬಾಬಾ ಅವರೇ, ನೀನ್ ನನ್ನ ಪಾದಗಳನ್ನ ಮುಟ್ಬಾರ್ದು. ನೀನ್ ಯಾವತ್ತು ನನ್ನ ಪಾದುಕೆಗಳನ್ನು ಕೂಡ ಮುಟ್ಬಾರ್ದು. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಹೋಗಿಲಿಂದ. ಬಾಬಾ ಅವರೇ, ವಿಪರೀತವಾದ ಮಳೆಯಿಂದ ಹಳ್ಳ ತುಂಬಿ ಹರಿತಿದ್ದಿದ್ರಿಂದ ಬರೋ ತಡ ಆಯ್ತು. ಆದ್ರೆ ಬಂದ ತಕ್ಷಣ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿತಾನೆ. ಇನ್ಯಾವತ್ತೂ ಹೀಗಾಗಲ್ಲ ಅಂತ ಮಾತು ಕೊಟ್ಟಿದ್ದಾನೆ. ಬಾಬಾ ಅವರೇ, ದಿಗು ತಪ್ಪು ಮಾಡಿದಾನೆ, ಕ್ಷಮಿಸ್ಬಿಡಿ. ಇನ್ನು ಮುಂದೆ ದಿಗು ಸಕ್ಕು ಮಾತೇ ಕೇಳಲ್ಲ, ಕನ್ಸಲ್ ಕೂಡ ಅವಳನ್ನ ವಹಿಸ್ಕೊಳ್ಳಲ್ಲ. ನೀನು ಅಮಾಯಕಿ, ನಿನ್ಗೇನು ಗೊತ್ತಾಗಲ್ಲ. ಆದ್ರೆ ನಿನ್ ಮಗನ್ಗೆ ನರಿ ಬುದ್ಧಿ ಇದೆ. ನಿನಗೆ ವಂಚನೆ ಮಾಡ್ತಿದ್ದಾಳೆ, ತುಂಬಾ ದಾರುಣವಾಗಿ ಮೋಸ ಮಾಡ್ತಿದ್ದಾಳೆ ನಿನ್ ಸೊಸೆ ಸಕ್ಕು. ಅವಳು ನಿನ್ ಪಕ್ಕದಲ್ಲಿರೋಂತ ಮುಳ್ಳು ಮನೋರಮ. ಅವಳ ಅಮಾಯಕವಾದ ಮುಖ ನೋಡಿ ನೀನ್ ಅವಳ ಬಲೆಗ್ ಬೀಳ್ಬೇಡ. ನಿನ್ ಮಗನ್ನ ಅವಳು ವಶ ಪಡಿಸ್ಕೊಂಡಿದ್ದಾಳೆ. ನಿನ್ ಮಗನ್ನ ಸೆರ್ಗಲ್ಲಿಟ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ನಿನ್ ಒಬ್ನೇ ಒಬ್ಬ ಮಗ, ನಿನ್ ವಂಶೋದ್ಧಾರಕ. ಇಲ್ಲಿ ನಿನ್ಗೆ ಮಾತು ಕೊಟ್ಟು ಹೋದ ತಾನೆ. ಆದ್ರೆ ಮೈನಿಗ್ ಹೋಗಿ ಮಾಡಿದ ಘನ ಕಾರ್ಯ ಏನು? ದಿಗಂಬರ ರಾವ್ ನಿನ್ ಸೊಸೆ ಜೊತೆ ಪಾಂಡುರಂಗನ್ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾನೆ. ನಿನ್ ಸೊಸೆ ಬಾ ಅಂದ ತಕ್ಷಣ ಅವ್ರು ಸೇರ್ಗ್ ಹಿಡ್ಕೊಂಡು ಹೋಗಿದ್ದಾನೆ ಇವನು. ಏನ್ ದಿಗು, ನಾನ್ ಹೇಳಿದ್ ನಿಜ ತಾನೆ? ಇಲ್ಲ ದಿಗು, ಬಾಬಾ ಅವ್ರು ಹೇಳಿದ್ದು ನಿಜನಾ? ನೀನು ನಮಗೆ ನಂಬಿಕೆ ದ್ರೋಹ ಮಾಡಿದೀಯಾ? ಇದು ನಿಜನಾ? ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಇದೆಲ್ಲ ನಡೆಯೋದಕ್ ಸಂಪೂರ್ಣ ಕಾರಣ ನಿನ್ ಸೊಸೆ ಸಕ್ಕು. ಅವಳು ನನ್ ವಿರುದ್ಧವಾಗಿ ನಡ್ಕೋತಿದ್ದಾಳೆ. ನನ್ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ ತುಳಿಯೋದಕ್ ನೋಡ್ತಿದ್ದಾಳೆ. ಯಮುನಾ, ಸಕ್ಕುನ ತಕ್ಷಣ ಇಲ್ಲಿ ಕರ್ಕೊಂಡ್ ಬಾ. ಹೋಗೋ. ದಿಗು, ನೀನ್ ನನಗ್ ಸುಳ್ಳು ಹೇಳಿದ್ಯಾ? ಅದು ನಿನ್ ತಾಯಿ ಹತ್ರ. ನೀನು ನಿನ್ ಹೆಂಡತಿ ಜೊತೆ ಪಾಂಡುರಂಗನ್ ಗುಡಿಗೆ ಹೋಗಿದ್ಯಾ? ಹೇಳು, ನೀನ್ ಯಾಕೆ ಗುಡಿ ಒಳಗ್ ಹೋದೆ? ಯಾಕೆ? ಅಮ್ಮ ನಾನು ತಪ್ಪಾಡ್ಬಿಟ್ಟೆ. ಬಾಬಾ ಅವ್ರೆ, ಅದೇನಂದ್ರೆ ನಮ್ಮ ಅತ್ತೆ ಮನೆಯವರು ತುಂಬಾ ಒಳ್ಳೆಯವರು. ಅವ್ರ ಮನ್ಸನ್ನ ನೋಯಿಸಬಾರ್ದು ಅಂತ ನಾನು ಗುಡಿ ಒಳಗೆ ಹೋದೆ. ನಾನು ಅಲ್ಲಿ ಪೂಜೆ ಮಾಡ್ಲಿಲ್ಲ, ಕೈಯೂ ಮುಗಿಲಿಲ್ಲ. ಪಾಂಡುರಂಗ, ನಿಜವಾಗ್ಲೂ ನಾನು ತಪ್ಪು ಮಾಡದ್ನ? ತವ್ರ ಮನೇಲಿ ಒಂದೇ ಒಂದಿನ ಇದ್ದಿದ್ದಕ್ಕೆ ಅವರು ಎಷ್ಟೊಂದು ಮಾತುಗಳನ್ನ ಕೇಳಿ ಕಠಿಣವಾದ ಶಿಕ್ಷೆ ಅನುಭವಿಸಿದ್ರು. ನನ್ನ ಹಠಮಾರಿತನದಿಂದನೇ ಹೀಗೆಲ್ಲ ಆಯ್ತು. ಏನ್ ಮಾಡ್ಲಿ ಪಾಂಡುರಂಗ,
ನಾನು ಏನ್ ಮಾಡ್ಲಿ? ಸಕ್ಕು, ಎಲ್ಲಿದೀಯಾ? ಏ ಸಕ್ಕು,